ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಲ್ಲಿ ಬರುವಂತ ಸಿಂಪಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಲಿಕ್ವಿಡೇಷನ್ ಅಂದ್ರೆ ಯಾವುದೇ ಒಂದು ಕಂಪನಿ ಬಂದು ವೈಂಡ್ ಅಪ್ ಆಗೋ ಮೂಮೆಂಟ್ ಅಲ್ಲಿ ಅಥವಾ ಕಂಪನಿನ ನಾವು ಕ್ಲೋಸ್ ಮಾಡಬೇಕಾದಾಗ ಏನ್ ಮಾಡಬೇಕು, ನಮ್ದೇನೊಂದು ಕ್ರೆಡಿಟರ್ಸ್ ಇರುತ್ತೆ ಅದನ್ನ ನಾವು ನಮ್ಮ ಹತ್ರ ಇರೋ ಒಂದು ಅಸೆಟ್ಸ್ ಇಂದ ನಾವು ಅದನ್ನ ಪೇ ಆಫ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ನಾವು ಇಲ್ಲಿ ಫಸ್ಟ್ ಪ್ರಿಪೇರ್ ಮಾಡ್ತೀವಿ. ಇದರಲ್ಲಿ ಟೋಟಲ್ 4 ಕಾಲಮ್ಸ್ ಬರುತ್ತೆ: ರೆಸಿಪ್ಟ್ಸ್, ಅಮೌಂಟ್, ಪೇಮೆಂಟ್ಸ್, ಅಮೌಂಟ್ ಅಂತ. ಸೊ ಫಸ್ಟ್ ರೆಸಿಪ್ಟ್ ಸೈಡ್ ಅಲ್ಲಿ ನಾವು ನಮ್ಮ ಹತ್ರ ಏನೊಂದು ಅಸೆಟ್ಸ್ ಇರುತ್ತೆ ಆ ಒಂದು ಅಸೆಟ್ಸ್ ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಎಕ್ಸಾಂಪಲ್ ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಮತ್ತೆ ಅಸೆಟ್ ರಿಯಲೈಸ್ಡ್. ಸೊ ಅಸೆಟ್ಸ್ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಸ್ಟಾಕ್. ಸೊ ಇದ್ರದ್ದೇನೊಂದು ರಿಯಲೈಸ್ಡ್ ವ್ಯಾಲ್ಯೂಸ್ ಇರುತ್ತೆ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಅದಾದ್ಮೇಲಿಂದ ಕಾಲ್ಸ್ ಆನ್ ಶೇರ್ಸ್. ಇನ್ ಕೇಸ್ ಏನಾದ್ರು ಕಂಪ್ನಿ ಬಂದು ಅವ್ರ ಶೇರ್ಸ್ ನ ಪಬ್ಲಿಕ್ ಇಶ್ಯೂ ಮಾಡಿದ್ದು, ಆ ಶೇರ್ ವ್ಯಾಲ್ಯೂ ಬಂದು ಫುಲ್ ರಿಕವರಿ ಆಗಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪರ್ ಶೇರ್ ವ್ಯಾಲ್ಯೂ ಬಂದು 10 ರೂಪೀಸ್ ಇರುತ್ತೆ, ಆ 10 ರೂಪೀಸ್ ಅಲ್ಲಿ 8 ರೂಪೀಸ್ ಮಾತ್ರ ನಮಗೆ ರಿಕವರಿ ಆಗಿರುತ್ತೆ. ಇನ್ನು ರಿಮೈನಿಂಗ್ 2 ರೂಪೀಸ್ ಏನಿರುತ್ತೆ ಅದನ್ನ ನಾವು ವೈಂಡ್ ಅಪ್ ಆಗೋ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಾಲ್ ಆಫ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಅಸೆಟ್ಸ್ ಎಷ್ಟು ಇರುತ್ತೆ ಅದರಿಂದ ನಾವು ಕ್ರೆಡಿಟರ್ಸ್ ನ ಪೇ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪೇಮೆಂಟ್ಸ್. ಸೊ ಪೇಮೆಂಟ್ಸ್ ನಾವು ಇದೇ ಒಂದು ಪ್ರೊಸೀಜರ್ ಅಲ್ಲಿ ನಾವು ಪೇ ಆಫ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟ್ ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಅಲ್ಲಿ ನಮಗೆ ಮೇನ್ ಆಗಿ 2 ಟೈಪ್ಸ್ ಇದೆ. ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಸೊ ಬ್ಯಾಂಕ್ ಇಂದ ಅಥವಾ ಯಾವುದೇ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಏನೊಂದು ನಾವು ಲೋನ್ ನ ತಗೊಂಡಿರ್ತೀವಿ ಅದನ್ನ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಅಂದ್ರೆ ಏನ್ ಮಾಡ್ತೀವಿ, ನಾವು ಇಲ್ಲಿ ಲೋನ್ ನ ತಗೊಬೇಕು ಅಂದಾಗ ಸರ್ಟನ್ ಡಾಕ್ಯುಮೆಂಟ್ಸ್ ನ ನಾವು ಪ್ಲೆಡ್ಜ್ ಮಾಡಿ ನಾವು ಲೋನ್ ನ ಪ್ರೊವೈಡ್ ಮಾಡಿರ್ತೀವಿ. ಹಾಗಾಗಿ ಅದನ್ನ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಪ್ರಿಫರೆನ್ಸ್ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡ್ತೀವಿ. ಸೊ ಇನ್ನು ರಿಮೈನಿಂಗ್ ಬಂದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಅನ್ಸೆಕ್ಯೂರ್ಡ್ ಅಲ್ಲಿ ಮತ್ತೆ 2 ಟೈಪ್ಸ್, ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್, ಓಕೆ, ಅಥವಾ ಪೆಂಡಿಂಗ್ ಸ್ಯಾಲರೀಸ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಈ ಒಂದು ಐಟಮ್ಸ್ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಅಂದ್ರೆ ಸೊ ಈ ಒಂದು ಕ್ರೆಡಿಟರ್ಸ್ ಗೆ ನಾವು ಯಾವುದೇ ತರಹದ ಡಾಕ್ಯುಮೆಂಟ್ಸ್ ನಾವು ಪ್ಲೆಡ್ಜ್ ಮಾಡಿರಲ್ಲ, ಬಟ್ ಅದು ಫಸ್ಟ್ ಪ್ರಿಫರೆನ್ಸ್ ನಾವು ಅದಕ್ಕೆ ಪ್ರೊವೈಡ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಇನ್ ಕೇಸ್ ನಾವು ಅದನ್ನ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಅದಕ್ಕೆ ನಮಗೆ ಅವರು ಪೆನಾಲ್ಟಿನ ಅವರು ಚಾರ್ಜ್ ಮಾಡ್ತಾ ಹೋಗ್ತಿರ್ತಾರೆ. ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಕೊಡ್ತೀವಿ. ಓಕೆ, ಇನ್ನು ರಿಮೈನಿಂಗ್ ಏನೊಂದು ಕ್ರೆಡಿಟರ್ಸ್ ಇರುತ್ತೆ ಅದನ್ನ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಫ್ರೆಂಡ್ಸ್ ಇಂದ ಅಥವಾ ರಿಲೇಟಿವ್ಸ್ ಇಂದ ನಾವು ತಗೊಂಡಿರ್ತೀವಿ. ಓಕೆ, ಸೊ ಫಸ್ಟ್ ಇಲ್ಲಿ ನಾವು ಪೇಮೆಂಟ್ಸ್ ಅಲ್ಲಿ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು ಪೇಮೆಂಟ್ ಮಾಡ್ಬಿಡ್ತೀವಿ. ಅದಾದ್ಮೇಲಿಂದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಸೊ ಏನೊಂದು ನಾವು ಕಂಪನಿನ ವೈಂಡ್ ಅಪ್ ಮಾಡ್ತೀವಿ, ಆ ವೈಂಡ್ ಅಪ್ ಮಾಡೋ ಮೂಮೆಂಟ್ ಅಲ್ಲಿ ನಮಗೆ ಸರ್ಟನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅದನ್ನ ನಾವು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಪೇ ಮಾಡ್ತೀವಿ. ಓಕೆ, ಅದಾದ್ಮೇಲಿಂದ ಲಿಕ್ವಿಡೇಷನ್ ರೆಮ್ಯುನರೇಷನ್. ಸೊ ಲಿಕ್ವಿಡೇಷನ್ ರೆಮ್ಯುನರೇಷನ್ ಬಂದು ಸೊ ಯಾರು ಲಿಕ್ವಿಡೇಟರ್ ಇರ್ತಾರೆ ಅಂದ್ರೆ ಕಂಪನಿನ ವೈಂಡ್ ಅಪ್ ಮಾಡೋದಕ್ಕೆ ನಮಗೆ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ ಇರ್ತಾನೆ. ಆ ಒಬ್ಬ ಪರ್ಸನ್ ಬಂದು ಓವರ್ ಆಲ್ ಏನೊಂದು ಪ್ರೊಸೀಜರ್ ಇರುತ್ತೆ ವೈಂಡ್ ಅಪ್ ಅದನ್ನ ಅವನು ಮೈಂಟೈನ್ ಮಾಡಿರ್ತಾನೆ. ಅದಕ್ಕೆ ರಿಟರ್ನ್ ಆಗಿ ನಾವೇನ್ ಮಾಡ್ಬೇಕು, ಅವನಿಗೆ ಸರ್ಟನ್ ರೆಮ್ಯುನರೇಷನ್ ನಾವು ಪೇ ಮಾಡಬೇಕು. ಆ ಒಂದು ರೆಮ್ಯುನರೇಷನ್ ನಾವಿಲ್ಲಿ ಪೇ ಆಫ್ ಮಾಡ್ತೀವಿ. ಓಕೆ, ಅದಾದ್ಮೇಲಿಂದ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಅಂದ್ರೆ ನಥಿಂಗ್ ಬಟ್ ಲಾಂಗ್ ಟರ್ಮ್ಸ್ ಲೋನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ಕಂಪನಿಯಲ್ಲಿ ಡಿಬೆಂಚರ್ ಏನಾದ್ರು ತಗೊಂಡಿದ್ರೆ ಆ ಒಂದು ಡಿಬೆಂಚರ್ ನಾವಿಲ್ಲಿ ಪೇ ಆಫ್ ಮಾಡ್ತೀವಿ. ಅದೇ ತರ ಇನ್ ಕೇಸ್ ಆ ಡಿಬೆಂಚರ್ ಹೋಲ್ಡರ್ಸ್ ಗೆ ನಾವೇನ್ ಮಾಡ್ಬೇಕು, ಎವ್ರಿ ಇಯರ್ ನಾವು ಇಂಟ್ರೆಸ್ಟ್ ನ ಪೇ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಆ ಒಂದು ಇಂಟ್ರೆಸ್ಟ್ ಬಂದು ಏನಾದ್ರು ಪೆಂಡಿಂಗ್ ಇದ್ರೆ ಅಂದ್ರೆ ಇಂಟ್ರೆಸ್ಟ್ ಬಂದು ಔಟ್ಸ್ಟ್ಯಾಂಡಿಂಗ್ ಇದ್ರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ನಾವಿಲ್ಲಿ ಪೇ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಆಗ್ಲೇ ಹೇಳಿದ್ದೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದ್ರೆ ಏನು ಅಂತ. ಆ ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನಾದ್ರು ಇದ್ರೆ ನಾವಿಲ್ಲಿ ಅದನ್ನ ಪೇ ಮಾಡ್ತೀವಿ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆದ್ಮೇಲಿಂದ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವಿಲ್ಲಿ ಪೇಮೆಂಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಪ್ರಿಫರೆನ್ಷಿಯಲ್ ಹೋಲ್ಡರ್ಸ್. ಸೊ ನಮಗೆ ಶೇರ್ ಹೋಲ್ಡರ್ಸ್ ಅಲ್ಲಿ ಮೇನ್ ಆಗಿ 2 ತರ ಶೇರ್ ಹೋಲ್ಡರ್ಸ್ ಬರ್ತಾರೆ. ಒಬ್ರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಇನ್ನೊಬ್ರು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನೇಮ್ ಅಲ್ಲೇ ಮೆನ್ಷನ್ ಮಾಡ್ತಿದೆ, ನಾವು ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತೀವಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ. ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನೊಂದು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿರ್ತಾರೆ ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ನಾವಿಲ್ಲಿ ಫಸ್ಟ್ ಪೇ ಮಾಡ್ತೀವಿ. ಓಕೆ, ಅದೇ ತರ ಇನ್ ಕೇಸ್ ಎವ್ರಿ ಇಯರ್ ಏನ್ ಮಾಡ್ತೀವಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪ್ರಿಫರೆನ್ಸ್ ಡಿವಿಡೆಂಡ್ ನ ನಾವು ಪೇ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಡಿವಿಡೆಂಡ್ ಏನಾದ್ರು ಪೆಂಡಿಂಗ್ ಇದ್ರೆ ಅದನ್ನ ನಾವು ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್ ನ ನಾವು ಪೇ ಮಾಡ್ತೀವಿ. ಓಕೆ, ಇದಿಷ್ಟು ಜನಕ್ಕೆ ನಾವು ಪೇಮೆಂಟ್ ಮಾಡಿದ್ಮೇಲೆ ಇನ್ನು ರಿಮೈನಿಂಗ್ ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ಇಂದ ನಾವೇನ್ ಮಾಡ್ತೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ನಥಿಂಗ್ ಬಟ್ ಓನರ್ಸ್. ಆ ಓನರ್ಸ್ ಏನೊಂದು ಕ್ಯಾಪಿಟಲ್ ಇರುತ್ತೆ ಆ ಕ್ಯಾಪಿಟಲ್ ನ ನಾವಿಲ್ಲಿ ಪೇ ಮಾಡ್ತೀವಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೂಡ ನಾವು ಪೇ ಮಾಡಿದ್ಮೇಲೆ ಇನ್ ಕೇಸ್ ನಮ್ಗೆ ಏನಾದ್ರು ಎಕ್ಸೆಸ್ ಅಮೌಂಟ್ ಏನಾದ್ರು ಇದ್ರೆ ಅದನ್ನ ನಾವು ಸರ್ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ನಮಗೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಅಲ್ಲಿ ಬರುವಂತ ಓವರ್ ಆಲ್ ಐಟಮ್ಸ್. ಓಕೆ, ಸೊ ಈಗ ನಾನು ಸಿಂಪಲ್ ಪ್ರಾಬ್ಲಮ್ಸ್ ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. First question. Ali Limited went into liquidation on 31st 3 2018 with the following liabilities:
ಸೆಕ್ಯೂರ್ಡ್ ಕ್ರೆಡಿಟರ್ಸ್ rupees 2 lakh, ಸೆಕ್ಯೂರಿಟೀಸ್ ರಿಯಲೈಸ್ಡ್ rupees 2,50,000. ಅಂದ್ರೆ ನಾವು ಬ್ಯಾಂಕ್ ಅಲ್ಲಿ ಏನ್ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಿ ಲೋನ್ ತಗೊಂಡ್ರದ್ದು ಬಂದು 2 lakh ಅಂತ ಹೇಳಿದ್ದಾರೆ. ಆ ಏನ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿದೀವಿ ಅದರದ್ದು ವ್ಯಾಲ್ಯೂ ಬಂದು 2,50,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ rupees 6,000, unsecured creditors rupees 3,05,000. The liquidator met liquidation expenses amounted to rupees 2,520. ಸೊ ಇಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 2,520 ಅಂತ ಹೇಳಿದ್ದಾರೆ. The liquidator entitled for remuneration at 3% on amount realized, including secured assets held by secured creditors. Okay, so ಇಲ್ಲಿ liquidator remuneration ಬಂದು 3% on ಅಮೌಂಟ್ ರಿಯಲೈಸ್ಡ್ ಅಂತ ಹೇಳ್ತಿದ್ದಾರೆ. ಸೊ ಅಮೌಂಟ್ ರಿಯಲೈಸ್ಡ್ ಅಂದ್ರೆ ಟೋಟಲ್ ಅಸೆಟ್ಸ್ ಏನ್ ರಿಯಲೈಸ್ಡ್ ಆಗುತ್ತೆ ಅದ್ರ ಮೇಲೆ 3% ಕೊಡಿ ಅಂತ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಸೆಕ್ಯೂರ್ಡ್ ಅಸೆಟ್ಸ್. ಸೊ ಸೆಕ್ಯೂರ್ಡ್ ಅಸೆಟ್ಸ್ ಬಂದು 2,50,000 ಅಂತ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಆ ಅಮೌಂಟ್ ನ ಸೇರಿ ನಾವು 3% ರೆಮ್ಯುನರೇಷನ್ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಡ್ 1.5% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಸೊ ಅದಾದ್ಮೇಲೆ 3% ಜೊತೆ 1.5% ಬಂದು ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನೊಂದು ನಾವು ಪೇಮೆಂಟ್ ನ ಮಾಡ್ತೀವಿ ಅದ್ರ ಮೇಲೆ ನಮಗೆ 1.5% ಅವರು ಪೇ ಮಾಡಕ್ ಹೇಳಿದ್ದಾರೆ. ನೆಕ್ಸ್ಟ್ ಅಸೆಟ್ಸ್ ಅದರ್ ದ್ಯಾನ್ ಸೆಕ್ಯೂರ್ಡ್ ಅಸೆಟ್ಸ್ ರಿಯಲೈಸ್ಡ್ rupees 2,60,000. ಓಕೆ, ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಬಂದು 2,60,000 ಅಂತ ಹೇಳಿದ್ದಾರೆ. ಸೆಕ್ಯೂರಿಟೀಸ್ ರಿಯಲೈಸ್ಡ್ 2,50,000 ನ ಬಿಟ್ಟು ಸಪರೇಟ್ ವ್ಯಾಲ್ಯೂ ಬಂದು 2,60,000 ಅಂತ ಹೇಳಿದ್ದಾರೆ. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಸೊ ಫಸ್ಟ್ ನಾವು ರೆಸಿಪ್ಟ್ ಸೈಡ್ ನಮ್ಮ ಹತ್ರ ಏನೊಂದು ಅಸೆಟ್ಸ್ ಇರುತ್ತೆ ಫಸ್ಟ್ ಅದನ್ನ ಎಂಟ್ರಿ ಮಾಡ್ಕೊಂತೀವಿ. ಸೊ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ನಮಗೆ ಅಸೆಟ್ ರಿಯಲೈಸ್ಡ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಫಸ್ಟ್ ಒನ್ ಬಂದು ಅಸೆಟ್ಸ್ ರಿಯಲೈಸ್ಡ್. ಓಕೆ, ಸೊ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಬಂದು 2,60,000 ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ ಬಂದು ಸೆಕೆಂಡ್ ಒನ್ ಸೆಕ್ಯೂರಿಟೀಸ್ ರಿಯಲೈಸ್ಡ್. ಸೊ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಅಂದ್ರೆ ಅರ್ಥ ಏನು? ನಾವು ಏನೊಂದು ಪ್ಲೆಡ್ಜ್ ಮಾಡಿ, ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ನಮಗೆ 2 lakh ಅಂತ ಹೇಳಿದ್ದಾರೆ. ಆ ಪ್ಲೆಡ್ಜ್ ಮಾಡಿರೋ ವ್ಯಾಲ್ಯೂ ಬಂದು 2,50,000. ಅದನ್ನ ನಾವು ಸೆಕ್ಯೂರಿಟೀಸ್ ರಿಯಲೈಸ್ಡ್ ಅಂತ ಕರಿತೀವಿ. ಸೊ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಬಂದು 2,50,000. ಸೊ ಅಲ್ಲಿ ನಮ್ಮ ಹತ್ರ ಈ ಒಂದು 2 ಅಸೆಟ್ಸ್ ಬಿಟ್ರೆ ಇನ್ ಯಾವ್ದೇ ತರದ ಅಸೆಟ್ಸ್ ಇಲ್ಲ. ಹಾಗಾಗಿ ಟೋಟಲ್ ರೆಸಿಪ್ಟ್ ಬಂದು 5,10,000 ಆಗುತ್ತೆ. ಸೊ ಈ 5,10,000 ಇದೆ ಏನ್ ಮಾಡ್ಬೇಕು ಇವಾಗ ನಾವು? ನಮ್ಮ ಹತ್ರ ಏನೊಂದು ಕ್ರೆಡಿಟರ್ಸ್ ಇರುತ್ತೆ ಅದನ್ನ ನಾವು ಪೇ ಮಾಡ್ತಾ ಬರ್ತೀವಿ. ಸೊ ಪೇಮೆಂಟ್ ಸೈಡ್ ಅಲ್ಲಿ ಸೊ ಫಸ್ಟ್ ಐಟಮ್ ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಸೊ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 2 lakh ಅಂತ. ಸೊ 2 lakh ನಾವು ಫಸ್ಟ್ ಪೇ ಮಾಡ್ತೀವಿ. ಓಕೆ, ಸೊ ಸೆಕೆಂಡ್ ಐಟಮ್ ಬಂದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಓಕೆ, ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 2,520 ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ಫಸ್ಟ್ ಪೇ ಮಾಡ್ತೀವಿ. ಸೊ ಅದಾದ್ಮೇಲಿಂದ ಥರ್ಡ್ ಒನ್ ಲಿಕ್ವಿಡೇಷನ್ ರೆಮ್ಯುನರೇಷನ್. ಓಕೆ, ಸೊ ಲಿಕ್ವಿಡೇಷನ್ ರೆಮ್ಯುನರೇಷನ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ ಹೇಳ್ತಿದ್ದಾರೆ ಒಂದು 3% ಆನ್ ಅಸೆಟ್ ರಿಯಲೈಸ್ಡ್ ಅಂತ ಹೇಳ್ತಾರೆ, ಇನ್ಕ್ಲೂಡಿಂಗ್ ಸೆಕ್ಯೂರಿಟೀಸ್ ರಿಯಲೈಸ್ಡ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಬಂದು ಇದರಲ್ಲಿ 3% ಆನ್ ಅಸೆಟ್ಸ್ ರಿಯಲೈಸ್ಡ್. ಓಕೆ, ಸೊ ಟೋಟಲ್ ಅಸೆಟ್ಸ್ ಬಂದು ಎರಡು ಆಡ್ ಮಾಡಿದಾಗ ನಮಗೆ 5,10,000 ಬರುತ್ತೆ. ಸೊ 5,10,000 ಗೆ 3% ಪ್ರೊವೈಡ್ ಮಾಡಕ್ ಹೇಳಿದ್ದಾರೆ. ಸೊ ಮಾಡಿದಾಗ ಸೊ 15,300 ಬರುತ್ತೆ. ಸೊ ಇದಾದ್ಮೇಲಿಂದ ಸೊ ಇದು ಕಂಟಿನ್ಯೂಷನ್ ಏನ್ ಹೇಳ್ತಿದ್ದಾರೆ 1.5% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಒಂದು ನಾವು 3% ಬಂದು ಅಸೆಟ್ ರಿಯಲೈಸ್ಡ್ ಮೇಲೆ ಪೇ ಮಾಡಬೇಕು. ಓಕೆ, ಇನ್ನೊಂದು ಬಂದು ಸೊ 1.5% ಅಂದ್ರೆ 1.5% ಅಂತ ಹೇಳ್ಬೋದು. 1.5% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಅವ್ರಿಗೆ ಏನೊಂದು ನಾವು ಪೇಮೆಂಟ್ ನ ಮಾಡ್ತೀವಿ, ಆ ಪೇಮೆಂಟ್ ಮೇಲೆ 1.5% ಅವರು ಪೇ ಮಾಡಕ್ ಹೇಳಿದ್ದಾರೆ. ನಾವು ಇನ್ನೂವರೆಗೆ ನಾವು ಪೇಮೆಂಟ್ ನ ಮಾಡಿಲ್ಲ, ಹಾಗಾಗಿ ಸದ್ಯಕ್ಕೆ ಇದನ್ನ ನಾವು ಬ್ಲಾಂಕ್ ಬಿಡ್ತೀವಿ. ಓಕೆ, ಸೊ ಲಿಕ್ವಿಡೇಷನ್ ರೆಮ್ಯುನರೇಷನ್ ಆದ್ಮೇಲಿಂದ ನೆಕ್ಸ್ಟ್ ಐಟಮ್ ಬಂದು ಡಿಬೆಂಚರ್ಸ್. ಓಕೆ, ಪ್ರಾಬ್ಲಮ್ಸ್ ಅಲ್ಲಿ ನಮಗೆ ಯಾವುದೇ ತರದ ಡಿಬೆಂಚರ್ ವ್ಯಾಲ್ಯೂ ಕೊಟ್ಟಿಲ್ಲ, ಹಾಗಾಗಿ ನಾವು ಡಿಬೆಂಚರ್ ನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಅದೇ ತರ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಕೂಡ ಬರಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ಫೋರ್ತ್ ಒನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ಸೊ ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 6,000 ಹೇಳಿದ್ದಾರೆ, 6,000 ನ ಪೇ ಮಾಡಿದೀವಿ. ಓಕೆ, ಸೊ ಈಗ ಸೊ ಲಾಸ್ಟ್ ಒನ್ ಬಂದು ನೆಕ್ಸ್ಟ್ ಪಾಯಿಂಟ್ ಬಂದು
ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಪೇ ಮಾಡಕ್ಕಿಂತ ಮುಂಚೆ ಸೊ ಇಲ್ಲಿ 1.5% ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಮಂತ್ ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೆ ನಾವು ಪೇ ಮಾಡ್ಬಿಡ್ತೀವಿ, ಯಾಕಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನಾವು ಇವಾಗ ಪೇ ಮಾಡಿದೀವಿ. ಹಾಗಾಗಿ ಸೊ ಪೇಮೆಂಟ್ ವ್ಯಾಲ್ಯೂ ಬಂದು 6,000 ಇದೆ. ಸೊ 6,000 ಮೇಲೆ 1.5% ಮಾಡಿದಾಗ ಸೊ 90 rupees ಬರುತ್ತೆ. ಸೊ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಪೇ ಮಾಡಬೇಕು. ಬಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಈಗ ಫಸ್ಟ್ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಪ್ರಾಬ್ಲಮ್ ಅಲ್ಲಿ ನಮಗೆ 3,05,000 ಹೇಳಿದ್ದಾರೆ. ಫಸ್ಟ್ ನಮ್ಮ ಹತ್ರ ಸಫಿಶಿಯಂಟ್ ಅಮೌಂಟ್ ಇದೆಯಾ ಅಂತ ನಾವು ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಬೇಕು. ಸೊ ಟೋಟಲ್ ವ್ಯಾಲ್ಯೂ ಬಂದು ನಮ್ಮ ಹತ್ರ ಇದ್ದಿದ್ದು 5,10,000. ಓಕೆ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಹತ್ರ ಟೋಟಲ್ ಅಸೆಟ್ಸ್ ಇದ್ದಿದ್ದು ಬಂದು 5,10,000. ಸೊ ಈ 5,10,000 ಅಲ್ಲಿ ಇವಾಗ ನಾವು ಫಸ್ಟ್ ಪೇಮೆಂಟ್ಸ್ ನ ಪೇ ಮಾಡ್ಕೊಂಡ್ ಬಂದಿದೀವಿ. ಫಸ್ಟ್ ಪರ್ಸನ್ಗೆ ನಾವು 2 lakh ಪೇಮೆಂಟ್ ಮಾಡಿದೀವಿ. ನೆಕ್ಸ್ಟ್ ಬಂದು 2,520 ಮಾಡಿದೀವಿ. ಸೊ ನೆಕ್ಸ್ಟ್ 15,300 ಪೇ ಮಾಡಿದೀವಿ. ಅದಾದ್ಮೇಲಿಂದ 90 rupees, ನೆಕ್ಸ್ಟ್ 6,000 ಪೇ ಮಾಡಿದೀವಿ. ಓಕೆ, ಇದಿಷ್ಟನ್ನು ನಾವು ಪೇ ಮಾಡಿದ್ಮೇಲೆ ಸೊ ಇನ್ನು ನಮ್ಮ ಹತ್ರ ಸಫಿಶಿಯಂಟ್ ವ್ಯಾಲ್ಯೂ ಅಂದ್ರೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಬಂದು ಸೊ 5,10,000 ಅಲ್ಲಿ ನಾವು ಇದಿಷ್ಟನ್ನು ಮೈನಸ್ ಮಾಡಿದಾಗ ಸೊ ಇನ್ನು ಅವೈಲಬಲ್ ಫಂಡ್ಸ್ ಬಂದು 2,86,090 rupees ಮಾತ್ರ ನಮ್ಮ ಹತ್ರ ಇರೋದು. ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇ ಮಾಡ್ಬೇಕಾಗಿರೋದು ಬಂದು 3,05,000. ಬಟ್ ನಮ್ಮ ಹತ್ರ ಅವೈಲೇಬಲ್ ಇರೋ ಅಮೌಂಟ್ ಬಂದು 2,86,090 rupees ಮಾತ್ರ ನಮಗೆ ಅವೈಲೇಬಲ್ ಇರೋದು. ಸೊ ಇದನ್ನ ಇವಾಗ ಪೇ ಮಾಡಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಸೊ ಈ 2,86,90 ನಲ್ಲಿ ನಾವು ಫಸ್ಟ್ ರೆಮ್ಯುನರೇಷನ್ ಪೇ ಮಾಡಬೇಕು. ಆ ರೆಮ್ಯುನರೇಷನ್ ಪೇ ಮಾಡಾದ್ಮೇಲೆ ರಿಮೈನಿಂಗ್ ಅಮೌಂಟ್ ನಾವೇನ್ ಮಾಡ್ತೀವಿ ಇವಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಪೇಮೆಂಟ್ ಮಾಡ್ತೀವಿ. ಹಾಗಾಗಿ ಫಸ್ಟ್ ನಾವು ಈ 2,86,000 ಅಲ್ಲಿ ಏನ್ ಮಾಡ್ಬೇಕು? ನಾವು ರೆಮ್ಯುನರೇಷನ್ ಪೇ ಮಾಡಬೇಕು. ಹಂಗಾಗಿ ಸೊ 2,86,090 into 1.5 divided by 101.5% ಮಾಡ್ತೀವಿ. ಓಕೆ, ಸೊ ಏನಕ್ಕೆ 101.5% ಮಾಡ್ತೀವಿ ಅಂದ್ರೆ ಸೊ ಈ ಒಂದು ವ್ಯಾಲ್ಯೂ ನಲ್ಲಿ ನಮಗೆ ರೆಮ್ಯುನರೇಷನ್ ಬಂದು ಇನ್ಕ್ಲೂಡ್ ಆಗಿದೆ. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಏನೊಂದು ಪೇಮೆಂಟ್ ಮಾಡ್ತೀವಿ ಆ ವ್ಯಾಲ್ಯೂ ನಲ್ಲಿ ನಾವು ರೆಮ್ಯುನರೇಷನ್ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ಏನೊಂದು ಪರ್ಸೆಂಟೇಜ್ ಇರುತ್ತೆ ಅದನ್ನ ನಾವಿಲ್ಲಿ ಆಡ್ ಮಾಡ್ಕೊಂಡಿದೀವಿ. ಸೊ ಮಾಡಿದಾಗ 4,228 ಬಂದು ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇ ಮಾಡಿದೀವಿ. ಸೊ ಈಗ ಸೊ ಟೋಟಲ್ ಬಂದು ನಮ್ಗೆ 5,10,000 ಇದೆ. ಓಕೆ, ಸೊ 5,10,000 ಅಲ್ಲಿ ನಾವು ಇದಿಷ್ಟು ಮೈನಸ್ ಮಾಡ್ಕೊಂಡ್ ಬಂದಾಗ ಇನ್ನು ರಿಮೈನಿಂಗ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಹೋಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ 2,81,862 ಬಂದು ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಟೋಟಲ್ ಇದ್ದಿದ್ದು 3,05,000. ಬಟ್ ನಮ್ಮ ಹತ್ರ ಅವೈಲಬಲ್ ಅಮೌಂಟ್ ಇದ್ದಿದ್ದು ಬಂದು 2,81,862 ಮಾತ್ರ. ಅದನ್ನ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಪ್ರಾಬ್ಲಮ್ ಬಂದು ಕಂಟಿನ್ಯೂ ಆಗಲ್ಲ. ಏನಕ್ಕೆ ಅಂದ್ರೆ ನಮ್ಮ ಹತ್ರ ಇರೋ ಫಂಡ್ಸ್ ಬಂದು ಕ್ಲೋಸ್ ಆಗಿದೆ. ಹಾಗಾಗಿ ನಾವು ಅಲ್ಲಿಗೆ ಪ್ರಾಬ್ಲಮ್ ನ ಕ್ಲೋಸ್ ಮಾಡ್ತೀವಿ. ಸೊ ಈಗ ನಾವು ಪೇಮೆಂಟ್ ಮಾಡಿರೋದು ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 2,81,862. ಸೊ ಈಗ ನಾವು ಕ್ರಾಸ್ ಚೆಕ್ ಮಾಡ್ಕೊಬಹುದು. ಸೊ 2,81,862 ಇಂಟು ರೆಮ್ಯುನರೇಷನ್ ಬಂದು ನಾವು ಎಷ್ಟು ಪೇ ಮಾಡ್ಬೇಕು ಅಂತ ಹೇಳಿರೋದವರು 1.5%. ಸೊ 1.5% ಮಾಡಿದಾಗ ನಮ್ಗೆ ಸೇಮ್ 4,228 ಬರುತ್ತೆ ನಮ್ಗೆ. ಸೊ ಆಗ್ಲೇ ನಮ್ಗೆ ಆ ಪೇಮೆಂಟ್ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಹತ್ರ ಏನೊಂದು ಅವೈಲಬಲ್ ಅಮೌಂಟ್ ಇರುತ್ತೆ ಅದರಲ್ಲಿ ಆ ಪರ್ಸೆಂಟೇಜ್ ನ 1.5% ನಾವಿಲ್ಲಿ ಆಡ್ ಅಪ್ ಮಾಡ್ಕೊಂಡಿದ್ವಿ. ನಾರ್ಮಲ್ ಆಗಿ ನಮ್ಗೆ 6 marks ಗೆ ಸಿಂಪಲ್ ಪ್ರಾಬ್ಲಮ್ಸ್ ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗ್ರೂಪ್ ಮಾತ್ರ ಇರುತ್ತೆ. ಓಕೆ, 14 marks ಮಾತ್ರ ನಮ್ಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ವರ್ಗೂ ಕಂಟಿನ್ಯೂ ಆಗುತ್ತೆ. ಇದು ಒಂದು ಸಿಂಪಲ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನಾನು ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ತೋರಿಸ್ತೀನಿ. Second question. Unlucky Limited went into voluntary liquidation. Its assets realized by rupees 2,10,000 excluding the amount realized by the sale of securities held by secured creditors. ಓಕೆ, ಅಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಏನೊಂದು ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಿದೀವಿ, ಅದು ಬಿಟ್ಟು ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಬಂದು 2,10,000 ಅಂತ ಹೇಳಿದ್ದಾರೆ. From the following, prepare liquidators final statement of accounts. Secured creditors rupees 17,500 ಅಂದ್ರೆ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಿ ನಾವು ಲೋನ್ ತಗೊಂಡಿರೋದು ಬಂದು 17,500. ಸೆಕ್ಯೂರಿಟೀಸ್ ರಿಯಲೈಸ್ಡ್ rupees 20,000 ಆ ಡಾಕ್ಯುಮೆಂಟ್ಸ್ ವ್ಯಾಲ್ಯೂ ಬಂದು 20,000 ಅಂತ ಹೇಳಿದ್ದಾರೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ rupees 3,000. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ rupees 1 lakh. ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಆನ್ ಅಸೆಟ್ಸ್ rupees 1,25,000. Liquidation expenses rupees 2,500. Liquidation remuneration is 3% on amount paid to unsecured creditors. ಓಕೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನೊಂದು ನಾವು ಪೇಮೆಂಟ್ ನ ಮಾಡ್ತೀವಿ ಅದ್ರ ಮೇಲೆ 3% ರೆಮ್ಯುನರೇಷನ್ ನ ಪೇ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಫಸ್ಟ್ ಅಸೆಟ್ ರಿಯಲೈಸ್ಡ್,
ಸೊ ಅಸೆಟ್ ರಿಯಲೈಸ್ಡ್ ಬಂದು 2,10,000 ಇದೆ. ಓಕೆ, ಇದಾದ್ಮೇಲಿಂದ ಸೆಕೆಂಡ್ ಸೇಮ್ ಸೆಕ್ಯೂರಿಟಿ ಇಸ್ ರಿಯಲೈಸ್ಡ್ 20,000 ಇದೆ. ನಮ್ಮ ಹತ್ರ ಇರೋ ರೆಸಿಪ್ಟ್ಸ್ ಬಂದು ಇಷ್ಟೇನೆ. ಸೊ ಈಗ ಈ ರೆಸಿಪ್ಟ್ಸ್ ಇಂದ ನಾವು ಪೇಮೆಂಟ್ಸ್ ನ ಪೇ ಮಾಡ್ತಾ ಬರ್ತೀವಿ. ಸೊ ಫಸ್ಟ್ ಒನ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 17,500 ಅಂತ ಹೇಳಿದ್ದಾರೆ. ಸೊ ಅದನ್ನ ಫಸ್ಟ್ ನಾವು ಅದನ್ನ ಪೇ ಮಾಡಿದೀವಿ. ಅದಾದ್ಮೇಲಿಂದ ಸೆಕೆಂಡ್ ಒನ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,500 ಇದೆ. ನೆಕ್ಸ್ಟ್ ಒನ್ ಲಿಕ್ವಿಡೇಷನ್ ರೆಮ್ಯುನರೇಷನ್. ಓಕೆ, ಸೊ ಇಲ್ಲಿ ಲಿಕ್ವಿಡೇಷನ್ ರೆಮ್ಯುನರೇಷನ್ ಬಂದು 3% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನಮಗೆ ಒಂದೇ ಹೇಳಿರೋದು. ಸೊ 3% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇಮೆಂಟ್ ನ ಮಾಡಿಲ್ಲ, ಹಾಗಾಗಿ ಇಲ್ಲಿ ಬ್ಲಾಂಕ್ ಬಿಡ್ತೀವಿ ಫಸ್ಟ್. ಓಕೆ, ಅದಾದ್ಮೇಲಿಂದ ಫೋರ್ತ್ ಒನ್ ಡಿಬೆಂಚರ್ಸ್. ಪ್ರಾಬ್ಲಮ್ ಅಲ್ಲಿ ನಮಗೆ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಸೊ ಡಿಬೆಂಚರ್ಸ್ ವ್ಯಾಲ್ಯೂ ಬಂದು 1,25,000 ಇದೆ. ಇದಾದ್ಮೇಲಿಂದ ನೆಕ್ಸ್ಟ್ ಒನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಫಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎರಡನ್ನೂ ನಾವು ಡಿಫ್ರೆಂಟ್ ಆಗಿ ಅಂದ್ರೆ ಸಪರೇಟ್ ಆಗಿ ನಾವು ಪೇ ಮಾಡೋದನ್ನ ಹೇಳಿದ್ದೆ. ನಾವು ಒಟ್ಟಿಗೆ ಕೂಡ ಪೇ ಮಾಡಬಹುದು. ಸೊ ಯಾವ ತರ ಅಂದಾಗ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಅವೈಲಬಲ್ ಅಮೌಂಟ್ ಬಂದು 2,30,000 ಇದೆ. ಓಕೆ, ಸೊ ಟೋಟಲ್ ರಿಸಿಪ್ಟ್ ಬಂದು ನಮ್ಮ ಹತ್ರ 2,30,000 ಇದೆ. ಸೊ ಇದರಲ್ಲಿ ಸೊ ಫಸ್ಟ್ ನಾವು 17,500 ನ ಪೇ ಮಾಡಿದೀವಿ. ನೆಕ್ಸ್ಟ್ 2,500 ನ ಪೇ ಮಾಡಿದೀವಿ. ಅದಾದ್ಮೇಲಿಂದ ಡಿಬೆಂಚರ್ಸ್ ವ್ಯಾಲ್ಯೂ ಬಂದು 1,25,000 ನ ಪೇ ಮಾಡಿದೀವಿ. ಓಕೆ, ಸೊ 2,30,000 ನಲ್ಲಿ ನಾವು ಇದಿಷ್ಟು ಮೈನಸ್ ಮಾಡಿದಾಗ ನಮಗೆ ಅವೈಲಬಲ್ ವ್ಯಾಲ್ಯೂ ಬಂದು 85,000 ಇದೆ. ಓಕೆ, ಅಂದ್ರೆ ಇನ್ನ ನಮ್ಮ ಹತ್ರ ಸಫಿಶಿಯಂಟ್ ವ್ಯಾಲ್ಯೂ ಬಂದು ಜಸ್ಟ್ 85,000 ಮಾತ್ರ ಇರೋದು. ಸೊ ಈಗ ನಮ್ಮ ಹತ್ರ ಇನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ನಾವು 1,00,000 ಪೇ ಮಾಡಬೇಕು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ನಾವು 3,000 ಪೇ ಮಾಡಬೇಕು. ಸೊ ಅದಾದ್ಮೇಲಿಂದ ರೆಮ್ಯುನರೇಷನ್ ಪೆಂಡಿಂಗ್ ಇದೆ. ಸೊ ಈಗ ರೆಮ್ಯುನರೇಷನ್ ಬಂದು ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎರಡರ ಮೇಲೂ ನಾವು ಪೇ ಮಾಡಬೇಕು. ಹಾಗಾಗಿ ನಮ್ಮ ಹತ್ರ ಇನ್ಸಫಿಶಿಯಂಟ್ ಅಮೌಂಟ್ ಇರೋದ್ರಿಂದ ಡೈರೆಕ್ಟ್ ಆಗಿ ನಾವು 85,000 ಇಂಟು ಸೊ 3 ಡಿವೈಡ್ ಬೈ 103. ಓಕೆ, ಯಾವಾಗ ನಾವು ಪರ್ಸೆಂಟೇಜ್ ಆಡ್ ಮಾಡ್ತೀವಿ, ಸೊ ಯಾವಾಗ ನಮ್ಮ ಹತ್ರ ಇನ್ಸಫಿಶಿಯಂಟ್ ಅಮೌಂಟ್ ಇರುತ್ತೆ ಆವಾಗ ನಾವು ಆ ಪರ್ಸೆಂಟೇಜ್ ನ ನಾವಿಲ್ಲಿ ಆಡ್ ಮಾಡ್ಕೊಂತೀವಿ. ಸೊ 85,000 ಮೇಲೆ ನಮಗೆ 3/103 ಮಾಡಿದಾಗ 2,476 ಬರುತ್ತೆ. ಓಕೆ, ಸೊ ಈಗ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಅಂದ್ರೆ ಎರಡನ್ನೂ ಒಟ್ಟಿಗೆ ಪೇ ಮಾಡಿದೀವಿ. ಅದೇದು ಪ್ರಿಫರೆನ್ಷಿಯಲ್ ಮತ್ತೆ ಅನ್ಸೆಕ್ಯೂರ್ಡ್ ಎರಡನ್ನೂ ನಾವು ಇನ್ಕ್ಲೂಡ್ ಮಾಡಿ ನಾವು ರೆಮ್ಯುನರೇಷನ್ ಇಲ್ಲಿ ಪೇ ಮಾಡಿದೀವಿ. ಸೊ ಈಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 3,000. ಓಕೆ, ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆದ್ಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಅವೈಲಬಲ್ ವ್ಯಾಲ್ಯೂನ ನಾವು ಮತ್ತೆ ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ ಟೋಟಲ್ ವ್ಯಾಲ್ಯೂ ಬಂದಿದ್ದು 2,30,000. ಓಕೆ, ಸೊ 2,30,000 ಅಲ್ಲಿ ನಾವು ಇದಿಷ್ಟನ್ನು ಮೈನಸ್ ಮಾಡಿದಾಗ ಸೊ ಬ್ಯಾಲೆನ್ಸಿಂಗ್ ಫಿಗರ್ ಬಂದು 79,524 ಬರುತ್ತೆ. ಓಕೆ, ಇದನ್ನ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇ ಮಾಡಿದೀವಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ರೆಮ್ಯುನರೇಷನ್ ನಾವು ಸಪರೇಟ್ ಆಗಿ ಮಾಡಿದ್ವಿ, ಇದರಲ್ಲಿ ಒಟ್ಟಿಗೆ ಪೇ ಮಾಡಿದೀವಿ. ಸೊ ಸಪರೇಟ್ ಆಗಿ ಮಾಡಿದ್ರೆ ನಮಗೆ ಸೇಮ್ ಬರುತ್ತೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋಣ. ಸೊ ನಮಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 3,000 ಇದೆ. ಸೊ 3,000 ಮೇಲೆ 3% ಮಾಡಿದಾಗ 90 ರೂಪೀಸ್ ಬರುತ್ತೆ. ಅದೇ ತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ನಾವು ಪೇ ಮಾಡಿರೋದು ಬಂದು 79,524. ಸೊ ಇದ್ರ ಮೇಲೆ ನಾವು 3% ಮಾಡಿದಾಗ ನಮಗೆ 2,386 ಬರುತ್ತೆ. ಸೊ ಎರಡು ಆಡ್ ಮಾಡಿದಾಗ ನಮಗೆ ಸೇಮ್ 2,476 ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ನಾವು ಸಪರೇಟ್ ಮಾಡಿದಾಗ ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೆ 90 ರೂಪೀಸ್ ತೋರಿಸ್ತಿದ್ವಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ನಾವು 2,386 ತೋರಿಸ್ತಿದ್ವಿ. ನಾವು ಒಟ್ಟಿಗೆ ಪೇ ಮಾಡಿರೋದ್ರಿಂದ ನಮಗೆ ಸೇಮ್ ಬರುತ್ತೆ, ಅಂದ್ರೆ 2,476 ಬರುತ್ತೆ. ಬಟ್ ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಓಕೆ, ಏನೊಂದು ಅವೈಲಬಲ್ ಅಮೌಂಟ್ ಇರುತ್ತೆ ಅದ್ರ ಮೇಲೆ ನಾವು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾವು ಎರಡು ಮೆಥಡ್ ಅಲ್ಲಿ ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದು ಸೆಕೆಂಡ್ ಸಿಂಪಲ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್.
Third question. The following particulars relate to Prasad Limited, which went into voluntary liquidation. Preferential creditors rupees 40,000. Unsecured creditors other than preferential creditors rupees 3,20,000. Debenture holders rupees 1 lakh. Assets realized rupees 3,95,500. Liquidation expenses rupees 10,000. You are required to prepare liquidator's final statement of account, allowing for his remuneration at 2% on assets realized and 2% on amount distributed to unsecured creditors, including preferential creditors. ಸೊ ಇಲ್ಲಿ ರೆಮ್ಯುನರೇಷನ್ ಬಂದು ಒಂದು 2% ಆನ್ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಮೇಲೆ, ಅದಾದ್ಮೇಲಿಂದ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಮತ್ತೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎರಡನ್ನೂ ಇನ್ಕ್ಲೂಡ್ ಮಾಡಿ ನಾವು ರೆಮ್ಯುನರೇಷನ್ ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಅಸೆಟ್ ರಿಯಲೈಸ್ಡ್, ಸೊ 3,96,500 ಇದೆ. ಇದಾದ್ಮೇಲಿಂದ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಯಾವ್ದು ವ್ಯಾಲ್ಯೂ ಕೊಟ್ಟಿಲ್ಲ, ಯಾಕಂದ್ರೆ ಸೆಕ್ಯೂರಿಟಿ ಕ್ರೆಡಿಟರ್ಸ್ ಇಲ್ಲ ನಮ್ಮ ಹತ್ರ, ಹಾಗಾಗಿ ಸೆಕ್ಯೂರಿಟೀಸ್ ರಿಯಲೈಸ್ಡ್ ಕೂಡ ಇಲ್ಲ, ಬರೀ ಅಸೆಟ್ ರಿಯಲೈಸ್ಡ್ ಮಾತ್ರ ಇದೆ ನಮಗೆ. ರೆಸಿಪ್ಟ್ ಸೈಡ್ 3,96,500 ಇದೆ. ಓಕೆ, ಇದಾದ್ಮೇಲಿಂದ ಸೆಕ್ಯೂರಿಟಿ ಕ್ರೆಡಿಟರ್ಸ್ ಇಲ್ಲ, ಹಾಗಾಗಿ ಅದನ್ನ ಹಾಕೊಳ್ಳಲ್ಲ. ಅದಾದ್ಮೇಲಿಂದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 10,000 ಇದೆ. ಸೆಕೆಂಡ್ ಒನ್ ಲಿಕ್ವಿಡೇಷನ್ ರೆಮ್ಯುನರೇಷನ್, ಒಂದು 2% ಆನ್ ಅಮೌಂಟ್ ರಿಯಲೈಸ್ಡ್ ಅಂತ ಹೇಳಿದ್ದಾರೆ. ಓಕೆ, ಸೊ ಅಮೌಂಟ್ ರಿಯಲೈಸ್ಡ್ ಬಂದು 3,96,500 ಇದೆ, ಅದ್ರ ಮೇಲೆ 2% ಮಾಡ್ತೀವಿ. $7,930 ಬರುತ್ತೆ. ಓಕೆ, ಇದಾದ್ಮೇಲೆ ಇನ್ನೊಂದು ಬಂದು ಸೇಮ್ ಅದೇ ತರ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಓಕೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಸೇಮ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎರಡರ ಮೇಲೂ ಪೇ ಮಾಡಬೇಕು. ಓಕೆ, ಸೊ ಅಲ್ಲಿಗೆ ಇನ್ನು ನಾವು ಅವ್ರಿಗೆ ಪೇಮೆಂಟ್ ಮಾಡಿಲ್ಲ, ಹಾಗಾಗಿ ನೆಕ್ಸ್ಟ್ ಐಟಮ್ ಬಂದು ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಬಂದು 1 lakh ಇದೆ, ಸೊ 1 lakh ನ ಪೇ ಮಾಡ್ತೀವಿ. ಸೊ ಈಗ ಸಫಿಶಿಯಂಟ್ ಅಮೌಂಟ್ ನ ಚೆಕ್ ಮಾಡೋಣ. ಸೊ ನಮ್ಮ ಹತ್ರ ರೆಸಿಪ್ಟ್ಸ್ ಇದ್ ಬಂದು 3,96,500. ಓಕೆ, ಇದರಿಂದ ಫಸ್ಟ್ ನಾವು 10,000 ಪೇ ಮಾಡ್ತೀವಿ, ನೆಕ್ಸ್ಟ್ 7,930 ಪೇ ಮಾಡಿದೀವಿ. ಅದಾದ್ಮೇಲೆ ಡಿಬೆಂಚರ್ಸ್ ವ್ಯಾಲ್ಯೂ ಬಂದು 1 lakh ನ ಪೇ ಮಾಡಿದೀವಿ. ಸೊ ಹಾಗಾಗಿ 3,96,500 ಅಲ್ಲಿ ಇದಿಷ್ಟನ್ನು ಮೈನಸ್ ಮಾಡಿದಾಗ 2,78,570 ಬರುತ್ತೆ. ಓಕೆ, ಸೊ ಈಗ ನಾವು ಈ ಅಮೌಂಟ್ ಇಂದ ನಾವು ಫಸ್ಟ್ ರೆಮ್ಯುನರೇಷನ್ ಪೇ ಮಾಡಬಹುದು, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ತೋರಿಸ್ದಂಗೆನೆ. ಸೊ 2,78,570 ಇಂಟು 2/102 ಬರುತ್ತೆ. ಏನಕ್ಕೆ ನಾವಿನ್ನು ಪ್ರಿಫರೆನ್ಷಿಯಲ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಅಮೌಂಟ್ ನ ಪೇ ಮಾಡಿಲ್ಲ, ಹಾಗಾಗಿ 2/102 ಹಾಕೊಂತೀವಿ. ಸೊ ಮಾಡಿದಾಗ 5462 ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಫೋರ್ತ್ ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ 40,000 ಇದೆ, 40,000 ಹಾಕೊಂಡಿದೀವಿ. ಸೊ ಅದಾದ್ಮೇಲಿಂದ ಲಾಸ್ಟ್ ಐಟಮ್ ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಸೊ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ ಅದನ್ನ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇ ಮಾಡ್ತೀವಿ. ಸೊ ಟೋಟಲ್ ನಮಗೆ 3,96,500 ಇದೆ. ಓಕೆ, ಸೊ 3,96,500 ಅಲ್ಲಿ ಇದಿಷ್ಟು ಮೈನಸ್ ಮಾಡಿದಾಗ ಸೊ ಬ್ಯಾಲೆನ್ಸಿಂಗ್ ಫಿಗರ್ ಬಂದು 2,33,108 ಬರುತ್ತೆ. ಸೊ ಈಗ ನಾವು ರೆಮ್ಯುನರೇಷನ್ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ನೋಡೋಣ. ಸೊ ಫಸ್ಟ್ ರೆಮ್ಯುನರೇಷನ್ ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೆ, ಸೊ 40,000 ಮೇಲೆ 2% ಮಾಡ್ತೀವಿ. ಸೊ 40,000 ಇಂಟು 2% ಮಾಡಿದಾಗ 800 ಬರುತ್ತೆ. ಅದಾದ್ಮೇಲಿಂದ ಸೊ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡಿರೋದು ಬಂದು 2,33,108 ಕರೆಕ್ಟ್ ಅಲ್ವಾ? ಸೊ ಅಲ್ಲಿಗೆ 2,33,108 ಇಂಟು 2% ಮಾಡಿದಾಗ 4,662 ಬರುತ್ತೆ. ಅಲ್ಲಿಗೆ 800 ಪ್ಲಸ್ 4,662 ಮಾಡಿದಾಗ ನಮಗೆ 5,462 ಬರುತ್ತೆ. ಅಂದ್ರೆ ಸೇಮ್ ರೆಮ್ಯುನರೇಷನ್ ವ್ಯಾಲ್ಯೂ ಬಂದು ನಮಗೆ ಮ್ಯಾಚ್ ಆಗುತ್ತೆ. ಓಕೆ, ಇದು ಇನ್ನೊಂದು ಸಿಂಪಲ್ ಪ್ರಾಬ್ಲಮ್. Fourth question. Arya Limited went into liquidation on 31st 3, 2015.
Following information is available with the liquidation. Creditors amounting to rupees 75,660, of which rupees 8,000 are preferential. So like total creditors ಬಂದು 75,660. ಸೊ ಈ ಒಂದು ಅಮೌಂಟ್ ಅಲ್ಲಿ 8,000 ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. 6% ಡಿಬೆಂಚರ್ಸ್ ಹ್ಯಾವಿಂಗ್ ಎ ಫ್ಲೋಟಿಂಗ್ ಚಾರ್ಜ್ ಆನ್ ದ ಅಸೆಟ್ಸ್ ಆಫ್ ದ ಕಂಪನಿ ಅಮೌಂಟಿಂಗ್ ಟು rupees 80,000. ಸೊ ಡಿಬೆಂಚರ್ಸ್ ವ್ಯಾಲ್ಯೂ ಬಂದು 80,000 ಅಂತ ಹೇಳಿದ್ದಾರೆ. ಡಿಬೆಂಚರ್ ಹೋಲ್ಡರ್ಸ್ ಟು ಬಿ ಪೇಯ್ಡ್ ಇಂಟ್ರೆಸ್ಟ್ ಅಪ್ ಟು 30/9/2015. ಓಕೆ, ಸೊ ಇಲ್ಲಿ ಕಂಪನಿ ವೈಂಡ್ ಅಪ್ ಆಗ್ತಿರೋದು ಬಂದು 31/3/2015 ಅಲ್ಲಿ, ಬಟ್ ನಾವು ಡಿಬೆಂಚರ್ಸ್ಗೆ ಇಂಟ್ರೆಸ್ಟ್ ಪೆಂಡಿಂಗ್ ಇರೋದು ಬಂದು 30/9/2015 ವರ್ಗು ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಸೊ ಏನೊಂದು 6 ಮಂತ್ಸ್ ಎಕ್ಸ್ಟ್ರಾ ಇರುತ್ತೆ, ಆ 6 ಮಂತ್ಸ್ಗೆ ನಾವು ಇಂಟ್ರೆಸ್ಟ್ ನ ಇವಾಗ ಪೇ ಮಾಡಬೇಕು. ದ ಅಸೆಟ್ ರಿಯಲೈಸ್ಡ್ ಆಸ್ ಫಾಲೋಸ್. ಸೊ ಇಲ್ಲಿ ಅಸೆಟ್ಸ್ ಬಂದು ಸ್ಟಾಕ್ 84,000, ಪ್ಲಾಂಟ್ ಅಂಡ್ ಮಿಷನರಿ 60,600 ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ₹500. ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ ಅಮೌಂಟಿಂಗ್ ಟು ₹1,902, and he is to be given a remuneration at 3% on amount realized and 2% on amount distributed to unsecured creditors excluding preferential creditors. ಸೊ ಇಲ್ಲಿ ರೆಮ್ಯುನರೇಷನ್ ಬಂದು 3% ಆನ್ ಅಮೌಂಟ್ ರಿಯಲೈಸ್ಡ್ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಮಾತ್ರ ನಾವು ರೆಮ್ಯುನರೇಷನ್ ಕೊಡಬೇಕು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೆ ಕೊಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಫಸ್ಟ್ ರೆಸಿಪ್ಟ್ ಸೈಡು ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಒಂದು ಪ್ರಾಬ್ಲಮ್ ಅಲ್ಲಿ ₹500 ಇದೆ. ಸೊ ಅದನ್ನು ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಅಸೆಟ್ ರಿಯಲೈಸ್ಡ್. ಸೊ ನಮಗೆ ಅಸೆಟ್ ರಿಯಲೈಸ್ಡ್ ಅಲ್ಲಿ ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟಾಕ್ 84,000 ಇದೆ. ಅದಾದ್ಮೇಲಿಂದ ಪ್ಲಾಂಟ್ ಅಂಡ್ ಮಿಷನರಿ 60,600 ಇದೆ. ಓಕೆ, ಸೊ ಟೋಟಲ್ ಬಂದು ರೆಸಿಪ್ಟ್ ಸೈಡ್ ಮಗೆ ಒಂದು ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅಸೆಟ್ ರಿಯಲೈಸ್ ಬಂದು ಸ್ಟಾಕ್ ಮತ್ತೆ ಪ್ಲಾಂಟ್ ಅಂಡ್ ಮಿಷನರಿ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಂಡಿದೀವಿ. ಸೊ ಈಗ ಪೇಮೆಂಟ್ ಸೈಡ್ ಬಂದು ಫಸ್ಟ್ ಒನ್ ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ, ಹಾಗಾಗಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರಲ್ಲ. ಅದಾದ್ಮೇಲಿಂದ ಫಸ್ಟ್ ಐಟಮ್ ಬಂದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 1,902 ಇದೆ, ಅದನ್ನ ಬರ್ಕೊಂಡಿದೀವಿ. ಸೊ ನೆಕ್ಸ್ಟ್ ಲಿಕ್ವಿಡೇಷನ್ ರೆಮ್ಯುನರೇಷನ್ ಫಸ್ಟ್ ನಮಗೆ ಸೊ 3% ಆನ್ ಅಮೌಂಟ್ ರಿಲೈಸ್ಡ್ ಅಂತ ಹೇಳಿದ್ದಾರೆ. ಓಕೆ, ಸೊ ಅಮೌಂಟ್ ರಿಲೈಸ್ಡ್ ಅಂದ್ರೆ ಇನ್ಕ್ಲೂಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಟೋಟಲ್ ನಮಗೆ 84,000 ಪ್ಲಸ್ 60,600 ಪ್ಲಸ್ 500 ಮಾಡಿದಾಗ 1,45,100 ಬರುತ್ತೆ. ಸೊ ಇದ್ರ ಮೇಲೆ ನಾವು 3% ಮಾಡಿದಾಗ 4,353 ಬರುತ್ತೆ. ಸೊ ಇದು ಒಂದು. ಸೊ ಇದಾದ್ಮೇಲಿಂದ ಮತ್ತೆ ನಮಗೆ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು? ಸೊ ನಾರ್ಮಲ್ ಆಗಿ ನಾವೇನ್ ಮಾಡ್ತಿದ್ವಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದಾಗ ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎರಡರ ಮೇಲೆ ನಾವು ರೆಮ್ಯುನರೇಷನ್ ಪೇ ಮಾಡ್ತಿದ್ವಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಅವರು ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಬಿಟ್ಟು ಅದಾದ್ಮೇಲಿಂದ ಏನು ಅಂತ ನಮಗೆ ಅವೈಲಬಲ್ ಅಮೌಂಟ್ ಬರುತ್ತೆ, ಅದ್ರ ಮೇಲೆ ಮಾತ್ರ ನಾವು ರೆಮ್ಯುನರೇಷನ್ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈಗ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ನಾವು ಇನ್ನೂ ಪೇಮೆಂಟ್ ನ ಮಾಡಿಲ್ಲ, ಹಾಗಾಗಿ ಇಲ್ಲಿ ಬ್ಲಾಂಕ್ ಬಿಡ್ತೀವಿ. ಸೊ ನೆಕ್ಸ್ಟ್ ಐಟಮ್ ಬಂದು 6% ಡಿಬೆಂಚರ್ ಹೇಳಿದ್ದಾರೆ. ಓಕೆ, ಸೊ 6% ಡಿಬೆಂಚರ್ ವ್ಯಾಲ್ಯೂ ಬಂದು 80,000 ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಐಟಮ್ ಬಂದು ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಕಂಪ್ನಿನ ವೈಂಡ್ ಅಪ್ ಮಾಡ್ತಾ ಇರೋದು ಬಂದು ಓಕೆ 31/3/2015 ಗೆ ನಾವು ಕಂಪ್ನಿನ ವೈಂಡ್ ಅಪ್ ಮಾಡ್ತಾ ಇದೀವಿ. ಬಟ್ ಪ್ರಾಬ್ಲಮ್ ಅಲ್ಲಿ ಅವ್ರು ಹೇಳ್ತಾರೆ ಸೊ ಡಿಬೆಂಚರ್ಗೆ ಇಂಟ್ರೆಸ್ಟ್ ಪೆಂಡಿಂಗ್ ಇರೋದು ಬಂದು ಅಪ್ ಟು 30/9/2015 ವರೆಗೂ ನಾವು ಇಂಟ್ರೆಸ್ಟ್ ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಸೊ ಇನ್ನು ನಾವು 6 ಮಂತ್ಸ್ ಇಂಟ್ರೆಸ್ಟ್ ನ ನಾವು ಪೇ ಮಾಡಬೇಕು. ಅಲ್ಲಿಗೆ ಡಿಬೆಂಚರ್ ವ್ಯಾಲ್ಯೂ ಬಂದು ನಮಗೆ 6% ಡಿಬೆಂಚರ್ಸ್ ಬಂದು 80,000 ಇದೆ. ಸೊ 80,000 ಮೇಲೆ ನಾವು 6% ಇಂಟು ಸೊ ನಂಬರ್ ಆಫ್ ಮಂತ್ಸ್ ಬಂದು 6 ಮಂತ್ಸ್ ಮಾತ್ರ ನಮಗೆ ಪೆಂಡಿಂಗ್ ಇರೋದು. ಅಲ್ಲಿಗೆ 6/12 ಮಾಡಿದಾಗ 2,400 ಬರುತ್ತೆ. ಸೊ ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಬಂದು 2,400 ನಾವು ಪೇ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಐಟಮ್
ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ನಮ್ಗೆ ಪ್ರಾಬ್ಲಮ್ ಅಲ್ಲಿ ಸೊ ಟೋಟಲ್ ಕ್ರೆಡಿಟರ್ಸ್ ಬಂದು 75,660 ಇದೆ. ಅದ್ರೊಳಗಡೆ ಏನ್ ಹೇಳ್ತಾರೆ, ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ 75,660 ನಲ್ಲಿ ನಮಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು ಇನ್ಕ್ಲೂಡ್ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 8,000 ಅಂತ ಹೇಳಿದ್ದಾರೆ. ಅಲ್ಲಿಗೆ ಸೊ ಟೋಟಲ್ ಕ್ರೆಡಿಟರ್ 75,660 ನಲ್ಲಿ 8,000 ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆದ್ರೆ ಇನ್ನು ರಿಮೈನಿಂಗ್ ವ್ಯಾಲ್ಯೂ ಬಂದು ನಾವು ಅನ್ಸೆಕ್ಯೂರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ 75,660 ನಲ್ಲಿ 8,000 ಮೈನಸ್ ಮಾಡಿದಾಗ 67,660 ಬರುತ್ತೆ. ಓಕೆ, ಸೊ ಇದು ಕ್ರೆಡಿಟರ್ಸ್ ಗೆ ಕೊಟ್ಟಿರುವಂತ ಅಡ್ಜಸ್ಟ್ಮೆಂಟ್ ನಮಗೆ. ಅಲ್ಲಿಗೆ ಟೋಟಲ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು ಇವಾಗ 8,000 ಆಯ್ತು. ನೆಕ್ಸ್ಟ್ ಐಟಮ್ ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ನಾವು ಅಮೌಂಟ್ ಅವೈಲಬಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಟೋಟಲ್ ರಿಸಿಪ್ಟ್ ಸೈಡ್ ಬಂದು ನಮಗೆ 1,45,100 ಇತ್ತು. ಸೊ ಇದರಲ್ಲಿ ಫಸ್ಟ್ ನಾವು ಎಕ್ಸ್ಪೆನ್ಸಸ್ ಬಂದು 1,902 ಪೇ ಮಾಡಿದೀವಿ. ಅದಾದ್ಮೇಲಿಂದ 4,353 ನ ಪೇ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಬಂದು 80,000 ಡಿಬೆಂಚರ್ಸ್ ವ್ಯಾಲ್ಯೂ. ಅದಾದ್ಮೇಲಿಂದ 2,400 ಬಂದು ಇಂಟ್ರೆಸ್ಟ್. ಸೊ ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 8,000. ಸೊ ಅಲ್ಲಿಗೆ 1,45,100 ಅಲ್ಲಿ ನಾವು ಇದಿಷ್ಟನ್ನು ಮೈನಸ್ ಮಾಡಿದಾಗ 48,445 ವ್ಯಾಲ್ಯೂ ಬರುತ್ತೆ. ಸೊ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪೇ ಮಾಡ್ಬೇಕಾಗಿರೋದು ಬಂದು 67,660, ಬಟ್ ನಮ್ಮ ಹತ್ರ ಅವೈಲಬಲ್ ಇರೋದು ಬಂದು 48,445 ಬರುತ್ತೆ. ಅಲ್ಲಿಗೆ ನಮ್ಮ ಹತ್ರ ಇನ್ಸಫಿಶಿಯಂಟ್ ವ್ಯಾಲ್ಯೂ ಇದೆ. ಸೊ ಇದನ್ನ ನಾವು ಪೇ ಮಾಡೋಕ್ಕಿಂತ ಮುಂಚೆ ನಾವು ರೆಮ್ಯುನರೇಷನ್ ಪೇ ಮಾಡಬೇಕು. ಅಲ್ಲಿಗೆ 48,445 ಇಂಟು ಸೊ ಪರ್ಸೆಂಟೇಜ್ ಬಂದು 2 ಇದೆ. ಸೊ ಇನ್ಸಫಿಶಿಯಂಟ್ ಇರೋದ್ರಿಂದ ಡಿವೈಡ್ ಬೈ 102 ಮಾಡ್ಕೊಂತೀವಿ. ಓಕೆ, ಸೊ ಮಾಡಿದಾಗ ಸೊ 950 ಬರುತ್ತೆ. ಸೊ ಈಗ ನಮ್ಗೆ ಸೊ ಟೋಟಲ್ ಬಂದು 1,45,100 ಇದೆ. ಓಕೆ, ಸೊ 1,45,100 ಅಲ್ಲಿ ಇದಿಷ್ಟು ಪೇಮೆಂಟ್ಸ್ ನ ಮೈನಸ್ ಮಾಡಿದಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಬ್ಯಾಲೆನ್ಸಿಂಗ್ ಫಿಗರ್ 47,495 ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ನಾವು ಪೇ ಮಾಡ್ತೀವಿ. ಓಕೆ, ಈಗ ನಾವು ಇದನ್ನ ರೆಮ್ಯುನರೇಷನ್ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಬಹುದು ನಾವು. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಈಗ ನಾವು ಪೇ ಮಾಡಿರೋದು ಬಂದು 47,495 ಇಂಟು ರೆಮ್ಯುನರೇಷನ್ ಬಂದು 2/100 ಮಾಡಿದಾಗ ಸೇಮ್ ನಮ್ಗೆ 950 ಬರುತ್ತೆ. ಓಕೆ, ಸೊ ಅಲ್ಲಿಗೆ ಇದು ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಲಿಕ್ವಿಡೇಷನ್ ಆಫ್ ಕಂಪ್ನೀಸ್ದು 14 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತೀವಿ. ಇನ್ ಕೇಸ್ 6 ಮಾರ್ಕ್ಸ್ ರಿಲೇಟೆಡ್ ಏನಾದರೂ ಸಜೆಷನ್ಸ್ ಅಥವಾ ಫೀಡ್ಬ್ಯಾಕ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.